ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಅರುಂಡಿ. ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹತ್ಯೆಗೈದಂಥ ಈ ಪೊರ್ಕಿ ಗ್ಯಾಂಗ್ ಏನಿದೆ ಅದರ ಎಲ್ಲ ತರಹದ ಸಾಕ್ಷ್ಯಗಳು ಈಗಾಗಲೇ ಲಭ್ಯವಾಗಿದ್ದು ಚಾರ್ಜ್ ಶೀಟ್ ಕೂಡ ಸಿದ್ಧವಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ 3991 ಪುಟಗಳು. ಇನ್ನೂ ಕೂಡ ಈ ಕೇಸ್ನ ತನಿಖೆ ಕಂಪ್ಲೀಟ್ ಆಗಿಲ್ಲ. ಆದರೆ ಹೈದರಾಬಾದ್ನಿಂದ ಇನ್ನೊಂದಿಷ್ಟು CFSL ವರದಿಗಳು ಬರಬೇಕಾಗಿದೆ. ಆದರೆ ರೇಣುಕಾ ಸ್ವಾಮಿಯನ್ನು ಬರ್ಬರವಾಗಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದಂಥ ಡಿ ಗ್ಯಾಂಗ್ ಬಳಸಿದಂಥ ವಸ್ತುಗಳಿದೆಯಲ್ಲ ಅವೆಲ್ಲವೂ ಕೂಡ ಈಗ ರಿವೀಲ್ ಆಗಿಬಿಟ್ಟಿದೆ, ವೈರಲ್ ಆಗಿಬಿಟ್ಟಿದೆ. ಅವುಗಳೆಲ್ಲದರ ಬಗ್ಗೆ ನಾನು ಮಾತನಾಡಲೇಬೇಕು. ಆರಂಭದಲ್ಲಿ ಇದೇ ಡಿ ಗ್ಯಾಂಗ್ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋದಾಗ ನೀವು ಈಗಾಗಲೇ ವೈರಲ್ ಆಗಿರೋ ಫೋಟೋ ನೋಡಿದರೆ ಕೈ ಮುಕ್ಕೊಂಡು ಬೇಡ್ಕೊಳ್ತಾ ಇದ್ದಾನೆ, ಪ್ರಾಣ ಭಿಕ್ಷೆಯನ್ನು ಬೇಡ್ತಾ ಇದ್ದಾನೆ. ಕನಿಷ್ಠ ಪಕ್ಷ ನನ್ನನ್ನು ಬಿಟ್ಟುಬಿಡಿ, ಇನ್ನು ಮುಂದೆ ಈ ತಪ್ಪನ್ನು ಮಾಡೋದಿಲ್ಲ ಅಂತ. ಆತ ಮಾಡಿದ ತಪ್ಪು ನಾವೆಲ್ಲರೂ ಕೂಡ ಅವನು ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾಗಿ ಅಶ್ಲೀಲವಾದಂಥ ಮೆಸೇಜ್ಗಳನ್ನು ಮಾಡೋದು ಇವೆಲ್ಲವೂ ಕೂಡ ತಪ್ಪೇ ಇರಬಹುದು. ಆದರೆ ಈ ಗ್ಯಾಂಗ್ ಎಲ್ಲ ಸೇರಿಕೊಂಡು ಆತನ ಫುಟ್ಬಾಲ್ ರೀತಿ ಆಡಿದ್ದು, ಜೊತೆಗೆ ಲಾರಿಗಳ ಮೇಲೆ ಎತ್ತಿ ಬಿಸಾಕಿದ್ದು, ಜೊತೆಗೆ ಮೆಗ್ಗರ್ ಗನ್, ಹಗ್ಗ, ಲಾಠಿ ಎಲ್ಲವೂ ಕೂಡ ಚೂರು ಚೂರಾಗೋ ಹಾಗೆ ಹೊಡೆದು ಬಿಟ್ಟಿದ್ದಾರಲ್ಲ. ಆರಂಭದಲ್ಲಿ ನಾನು ನಿಮಗೆ ಹೇಳ್ತೀನಿ, ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳ ಆಧಾರದ ಮೇಲೆ ಮೊದಲನೇದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಲಾಠಿ ಹೇಗೆ ಅದು ಪುಡಿ ಪುಡಿ ಆಗೋವರೆಗೂ ಹೊಡೆದಿದ್ದಾರೆ ಅಂದರೆ ನಿಮಗೆ ಪೊಲೀಸ್ ಲಾಠಿಗಳು, ಎಸ್ಪೆಷಲಿ ಪೊಲೀಸ್ ಲಾಠಿಗಳಲ್ಲಿ ಈ ಪ್ರತಿಭಟನೆಗಳು ನಡಿಬೇಕಾದ್ರೆ ಅಥವಾ ಯಾವುದಾದ್ರೂ ಪ್ರೊಟೆಸ್ಟ್ಗಳು ನಡಿಬೇಕಾದ್ರೆ ಪೊಲೀಸ್ನವ್ರ ಕೈಯಲ್ಲಿ ಒಂದು ಲಾಠಿ ಇರುತ್ತೆ. ಕನಿಷ್ಠ ಪಕ್ಷ ನಿಮಗೆ ಸಾಧ್ಯವಾದರೂ ಒಂದು ಸರಿ ಅದನ್ನು ಹಿಡಿದು ನೋಡಬೇಕು, ಎಷ್ಟು ಗಟ್ಟಿಯಾಗಿರುತ್ತೆ ಅದು ಲಾಠಿ ಬೆತ್ತ ಅಂತ. ಅದರಿಂದ ಎಷ್ಟು ಸಾರಿ ಹೊಡೆದ್ರೂ ಅದು ಒಡ್ಕೊಂಡು ಹೋಗೋದಿಲ್ಲ ಅಥವಾ ಮುರಿಯೋದಿಲ್ಲ, ಆ ರೀತಿಯಾಗಿರುತ್ತೆ. ಅಂಥ ಲಾಠಿಯನ್ನು ಕೂಡ ಚೂರಾಗಿ ಪುಡಿ ಪುಡಿ ಆಗೋ ಹಾಗೆ ಹೊಡೆದಿದ್ದಾರೆ ಅಂದರೆ ಆ ಲಾಠಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲಾಠಿ, ಇದು ಕೂಡ ಸಾಕ್ಷ್ಯವಾಗಿ ಪರಿಗಣಿಸಿರೋದು. ಸ್ಥಳ ಮಹಜರು ಮಾಡಲಿಕ್ಕೆ ಹೋದಾಗ ಜೊತೆಗೆ ಎಲ್ಲೆಲ್ಲಿ ಲಾಠಿಗಳಿತ್ತು ಅಂತ, ಈ ಲಾಠಿಯು ಕೂಡ ದರ್ಶನ್ ಮನೆಯಲ್ಲಿ ಪತ್ತೆಯಾಗಿದೆಯಂತೆ. ಜೊತೆಗೆ ನೀವು ಮೆಗ್ಗರ್ ಮೆಷಿನ್ ಬಗ್ಗೆ ಭಾಳ ಸರಿ ಮಾತನಾಡ್ತಾ ಇದ್ವಿ ನಾವು. ಧನ್ರಾಜನ ಹತ್ರ ಇದ್ದಿದ್ದಂಥ ಮೆಗ್ಗರ್ ಮೆಷಿನ್ ನಾನು ಆರಂಭದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ನಿಮಗೆ ಈ ಸ್ಕ್ರೀನ್ ಪಕ್ಕದಲ್ಲೇ ಇದೆಯಲ್ಲ, ತುಂಬ ಬ್ಲ್ಯಾಕ್ ಆಗಿದೆ. ಎಷ್ಟು ದೊಡ್ಡದಾಗಿದೆ ನೋಡಿ ಮೆಗ್ಗರ್ ಮೆಷಿನ್. ಅದು ತುಂಬ ಉದ್ದವಾಗಿರೋದು ಎಲೆಕ್ಟ್ರಿಕ್ ಮೆಗ್ಗರ್ ಮೆಷಿನ್ ಅನ್ಸುತ್ತಿದ್ದು. ಯಾಕೆ ಇದನ್ನು ಬಳಸ್ತಾರೆ ಅಂದರೆ ಸ್ವಲ್ಪ ದೇಹದ ಮೇಲೆ ಸ್ವಲ್ಪ ವೆಟ್ಟಾಗಿರ್ತಕ್ಕಂಥ ನೀರಿನ ಹನಿ ಹಾಕಿ ಈ ಮೆಗ್ಗರ್ ಮೆಷಿನ್ ಮುಖಾಂತರ ಅಲ್ಲಿಗೆ ಕರೆಂಟ್ ಶಾಕನ್ನು ಕೊಟ್ಟರೆ ಬಾಡಿ ಹಿಂಗೆ ಪುಟಿ ಇತ್ತಂತೆ, ಅಂದರೆ ಸ್ವಲ್ಪ ಎಚ್ಚರಗೊಳ್ಳಲಿಕ್ಕೆ ಅಂತ. ನನಗೆ ಅನಿಸಿದ ಮಟ್ಟಿಗೆ ಇದು ಚಾರ್ಜ್ ಶೀಟ್ನಲ್ಲಿ ಖಂಡಿತವಾಗಿ ಉಲ್ಲೇಖವಾಗಿರುತ್ತೆ. ಆತ ಉಸಿರು ಚೆಲ್ಲಿದ್ದಾನೆ ಅಂತ ಗೊತ್ತಾದ ನಂತರ, ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಗೊತ್ತಾದ ನಂತರ, ಅಂದರೆ 2 ಗಂಟೆಯ ಸುಮಾರಿಗೆ ಗೊತ್ತಾಗಿರೋದು ರಾತ್ರಿ. ಆಗ ಇದೇ ಮೆಗ್ಗರ್ ಮೆಷಿನನ್ನು ಬಳಸ್ಕೊಂಡು ಆತನನ್ನು ಎಬ್ಬಿಸ್ಲಿಕ್ಕೆ ಈ ರೀತಿಯಾಗಿ ಕೊಟ್ರ ಅಂತ. ಯಾಕೆಂದರೆ ನೀವು ಬೆನ್ನ ಭಾಗವನ್ನು ನೋಡಿದ್ರೆ ಸಂಪೂರ್ಣವಾಗಿ ಇದೇ ಮೆಗ್ಗರ್ ಮೆಷಿನಿಂದ ಟಾರ್ಚರ್ ಕೊಟ್ಟಿರೋದು ಕಾಣಿಸುತ್ತೆ. ಅಂದರೆ ಆತ ಬದುಕಿರ್ಬೋದು ಅಂತ ಎಬ್ಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೇನಾದರೂ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿದ್ರೆ ಮುಂದೆ ಏನೋ ಅನ್ನೋ ಆಘಾತಕ್ಕೆ ಒಳಗಾದಾಗ ಈ ರೀತಿಯ ಪ್ರಯತ್ನವನ್ನು ಕೂಡ ಪಟ್ಟಿರ್ಬೋದು. ಇಲ್ಲ ಅಥವಾ ಅವನಿಗೆ ಹಿಂಸೆ ಕೊಡಲಿಕ್ಕೆ ಮುಂಚಿತವಾಗಿ ಈ ರೀತಿ ಪ್ರಯತ್ನ ಪಟ್ಟಿರ್ಬೋದು. ಸ್ನೇಹಿತರೆ, ಇದೊಂದು ನಿಮಗೆ ಒಂದು ಲಾಠಿಯನ್ನು ತೋರಿಸಿದೆ ನಾನು. ಇನ್ನೊಂದು ಗೊತ್ತಾಯಿತು ನಿಮಗೆ, ಇದೇ ಮೆಗ್ಗರ್ ಮೆಷಿನ್ ಜೊತೆಗೆ ಹಗ್ಗವನ್ನು ಕೂಡ ಬಳಸಿರೋದು. ಹಗ್ಗದಿಂದಲೂ ಹೊಡೆದಿದ್ದಾರೆ. ನಿಮಗೆ ಪಟ್ಟಣಗೆರೆಯ ಶೆಡ್ಡನ್ನು ಭಯಾನಕವಾದಂಥ ಆ ವಾತಾವರಣವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಯಾರಾದರೂ ಒಳಗೆ ಹೋದರೆ ಹೊರಗೆ ಬರೋದು ಕಷ್ಟ. ಸುತ್ತ ಶೆಡ್ ಪೂರ್ತಿ ಒಂದಿಷ್ಟು ವಾಹನಗಳಿದ್ದಾವೆ. ರಾತ್ರಿ ಕತ್ತಲಾಗಿಬಿಟ್ರೆ ಯಾರೋ ಒಳಗೆ ಹೋಗಿ ಈ ರೀತಿಯಾಗಿ ಲಾಕ್ ಹಾಕಿಬಿಟ್ರೆ ಅವನಿಗೆ ಎಂತಹ ನರಕವನ್ನು ತೋರಿಸಬಹುದು. ಹೊರಗಿರೋರಿಗೆ ಯಾವುದು ಕೂಡ ಗೊತ್ತಾಗೋದಿಲ್ಲ. ಸ್ವಲ್ಪವೂ ಸಪ್ಪಳವಾದರೂ ಕೂಡ, ಚೀರಿದ್ರೂ ಕೂಡ ಯಾರು ಒಳಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಗಲಾಟೆ ಆಗ್ತಾಯಿದ್ರು, ಯಾರೋ ಉಸಾಬರಿ, ಊರು ಉಸಾಬರಿ, ನಮಗೆ ಯಾಕೆ ಅಂತ ಸೈಲೆಂಟ್ ಆಗಿರೋ ಜನರೇ ಇರೋದು. ಯಾಕೆಂದರೆ ಪಟ್ಟಣಗೆರೆ ಶೆಡ್ಡಿಂದ ತುಂಬ ದೂರದಲ್ಲಿ ಮನೆ ಇರೋದು. ಐ ಥಿಂಕ್ ನಾವು ಹಂಗೆ ಅಂದ್ಕೊಂಡ್ರೆ ಒಂದು 300 ಮೀಟ್ರಿಂದ 400 ಮೀಟ್ರ್ ದೂರದಲ್ಲೇ ಮನೆಗಳಿರೋದು ಪಟ್ಟಣಗೆರೆ ಶೆಡ್ಡಿಂದ. ಹಾಗಾಗಿ ಅಲ್ಲಿ ಎಷ್ಟೇ ಸಪ್ಪಳ ಆದರೂ ಕೂಡ ಕೇಳಿಸ್ಲಿಕ್ಕಿಲ್ಲ. ಇದು ಹಗ್ಗವೂ ಕೂಡ ಒಂದು, ನೀವು ಹಗ್ಗವನ್ನು ನೋಡಿದಾಗ ಗೊತ್ತಾಗುತ್ತೆ. ಜೊತೆಗೆ ಬೆತ್ತಗಳು, ಆ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಶೆಡ್ ಒಳಗೆ ಇದ್ದಂಥ ಕೋಲು, ಬೆತ್ತಗಳು, ಅವು ಕೂಡ ಚೂರು ಚೂರಾಗಿರೋದು. ಈಗ ಅದ್ರ ಮೇಲೂ ಕೂಡ ಇದೇ ಕಲೆಗಳು, ಇದೇ ರೇಣುಕಾ ಸ್ವಾಮಿಯ ನೆತ್ತರಿನ ಕಲೆಗಳು ಕೂಡ ಎಲ್ಲ ಪಾರ್ಟ್ಗಳ ಮೇಲೂ ಇರೋದ್ರಿಂದ FSL ವರದಿಗಳು ತುಂಬ ಸ್ಟ್ರಾಂಗ್ ಆಗಿದೆ. ಈ ವಿಷಯದಲ್ಲಿ 17 ಜನ ಆರೋಪಿಗಳು ಯಾಕೆ ಲಾಕ್ ಆಗ್ತಾರೆ ಅನ್ನೋದಕ್ಕೆ ಇದೇ ಕಾರಣ. ಇನ್ನು 14 ಜನರ ಮೇಲೆ 302 ಸೆಕ್ಷನ್ ಬಿದ್ದಿರೋದು. ಇನ್ನು 3 ಜನರು ಅವರು ಕೇವಲ ಹಣದ ಆಸೆಗೆ ಬಂದು ಶರಣಾಗಿದ್ರು, ಸರೆಂಡರ್ ಆಗಿದ್ರು ಅನ್ನೋ ಮಾತುಗಳು ಕೂಡ ಗೊತ್ತಿದೆ ನಿಮಗೆ. ಆಗಲೇ
ಅದರ ವರದಿಗಳು ಕೂಡ ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಉಲ್ಲೇಖವಾಗಿದೆ. ಜೊತೆಗೆ ಸ್ನೇಹಿತರೆ, CCTV ಫುಟೇಜ್ಗಳು, ಡಿಜಿಟಲ್ ಎವಿಡೆನ್ಸ್ಗಳ ಬಗ್ಗೆನೂ ಕೂಡ ನಾನು ಮಾತನಾಡಬೇಕು. ನಿಮಗೆ ಒಂದು ವೈಟ್ ಕಾರ್ ಹೋಗ್ತಾ ಇದೆಯಲ್ಲ, ಇದರಲ್ಲೇ ಅವರು ಈ ರೇಣುಕಾಸ್ವಾಮಿಯ ಮೃತದೇಹವನ್ನು ರವಾನೆ ಮಾಡೋದು. ಅಂದರೆ 3:30 ಆಸುಪಾಸಿಗೆ ರಾತ್ರಿ ತೆಗೆದುಕೊಂಡೋಗಿ ಇದೇ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿರ್ತಕ್ಕಂಥ ಆ ಮೋರಿಯ ಪಕ್ಕದಲ್ಲಿ ಬಿಸಾಕಿದ್ರಲ್ವ, ಇದೇ ಆರಂಭದಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ವೈಟ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗಿರೋದು. ಜೊತೆಗೆ ಇನ್ನೊಂದು ಬ್ಲ್ಯಾಕ್ ಕಾರು ಕೂಡ ಇದೆ ನಿಮಗಲ್ಲಿ. ಆ ಬ್ಲ್ಯಾಕ್ ಕಾರಲ್ಲಿ ದರ್ಶನ್ ಅವ್ರನ್ನ ಮನೆಗೆ ಹೋಗಿ ಡ್ರಾಪ್ ಮಾಡಿ ಬಂದಿರೋದು. ಇಷ್ಟೆಲ್ಲ ಆದ ನಂತರ ದರ್ಶನ್ ತುಂಬ ಬೆಚ್ಚು ಬಿದ್ದುಬಿಟ್ಟಿದ್ದಾರೆ. ಹೇಗೋ ನಿರಾಳರಾಗಿ ತೆಗೆದುಕೊಂಡು ಹೋಗಲ್ಲಿ ಮೃತದೇಹವನ್ನು ಎಸೆದು ಬಂದಿವಿ ಅಂತ ಆರಾಮಾಗಿ ಕೂತಿದ್ದಾರೆ. ಆದರೆ ನೀವು ಗಮನಿಸ್ಬೋದು, ಯಾವ ಕಾರ್ನಲ್ಲಿ, ಯಾವ ವೈಟ್ ಕಾರ್ನಲ್ಲಿ ತೆಗೆದುಕೊಂಡು ಹೋಗ್ತಾರೋ ಮೃತದೇಹವನ್ನು, ಆ ಕಡೆಯಿಂದ ಬರಬೇಕಾದ್ರೆ ಅಟ್ಲೀಸ್ಟ್ ಹಿಂದೆ ಅದರ ಡೋರ್ನು ಕೂಡ ಅವ್ರು ಲಾಕ್ ಮಾಡಿಲ್ಲ, ಡಿಕ್ಕಿಯನ್ನು ಕೂಡ ಕ್ಲೋಸ್ ಮಾಡಿಲ್ಲ ಅವರು. ಅಂದರೆ ಮೊದಲು ನಮ್ಮ ಕೆಲಸ ಮುಗಿದು ಬಿಡ್ತಪ್ಪ ಅಂತ ತೆಗೆದುಕೊಂಡು ಎಸ್ತು ಹೊರಗೆ ಭಯದಿಂದಲೇ ಬಂದು ಗೂಡು ಸೇರ್ಕೊಂಡಿರೋದು ಅವರೆಲ್ಲರೂ. ಅದು ಕೂಡ CCTV ಕ್ಯಾಮ್ರಾಗಳಲ್ಲಿ ಪತ್ತೆಯಾಗಿರೋದು. ಇನ್ನು ಈ ಡಿ ಗ್ಯಾಂಗ್ಗೆ ಯಾವ ರೀತಿಯಾದಂಥ ಆತಿಥ್ಯ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ಹೇಳಲೇಬೇಕು. ಯಾಕೆಂದರೆ ಸ್ಥಳ ಮಹಜೂರು ಮಾಡಲಿಕ್ಕೆ ಯಾವಾಗ ದರ್ಶನ್ ಈ ಕೇಸ್ನಲ್ಲಿ ಪಾಲುದಾರರು, ಅವ್ರ ಪಾತ್ರವಿದೆ ಅಂತ ಗೊತ್ತಾದಾಗ ಎಲ್ಲ ಡಿ ಗ್ಯಾಂಗ್ನು ಕರೆಸ್ತಾರೆ. 17 ಜನ ಆರೋಪಿಗಳು ಅಂತ ಗೊತ್ತಾಗುತ್ತೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಶುರುವಾಗುತ್ತೆ. ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಆರಂಭದಲ್ಲಿ ಈ ಡಿ ಗ್ಯಾಂಗ್ನ ಇಟ್ಟು ಸ್ಥಳ ಮಹಜೂರು ಮಾಡಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಇವರು ಪಾರ್ಟಿ ಮಾಡಿದಂಥ ಜಾಗ ನೀವು ನೋಡ್ತಾ ಇದ್ದೀರಲ್ವಾ. ದರ್ಶನ್ ಕಂಗಾಲಾಗಿಬಿಟ್ಟಿದ್ದಾರೆ. ಎಂಥ ಸ್ಟೇಟಸ್ ಇತ್ತು, ಎಂಥ ನೇಮ್ ಇತ್ತು, ಫೇಮ್ ಇತ್ತು. ಅಲ್ಲಿ ಅವರು ಸ್ಥಳ ಮಹಜೂರು ಮಾಡಬೇಕಾದ ಸಂದರ್ಭದಲ್ಲಿ ದರ್ಶನ್ ಕೂತಿರೋ ಪರಿಸ್ಥಿತಿಯನ್ನು ನೋಡಿ. ಚಿಕ್ಕಣ್ಣ ಆ ಕಡೆ ಲಾಸ್ಟ್ ಕೂತಿರೋದು, ಅದರ ಎದುರು ಪ್ರದೂಷ್. ಸ್ಥಳ ಮಹಜೂರು ಮಾಡಬೇಕಾದ್ರೆ ಒಂದು ಆ ಸೀನನ್ನು ಮತ್ತೆ ಮರುಸೃಷ್ಟಿ ಮಾಡಬೇಕು. ಅಂದರೆ ಆರಂಭದಲ್ಲಿ ಇವರು ಈ ಕೃತ್ಯವನ್ನು ಎಸಗುವ ಮುನ್ನ ಏನೇನೆಲ್ಲ ಆಗಿತ್ತು, ಇದು ಸ್ಟೋನಿ ಬ್ರೂಕ್ನಲ್ಲಿ ಹೋಟೆಲ್ನಲ್ಲಿ ಕೂತ್ಕೊಂಡು ಪಾರ್ಟಿ ಮಾಡಿದ್ದನ್ನು ಮರುಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ರೆಕಾರ್ಡ್ ಕೂಡ ಆಗುತ್ತೆ. ಯಾರು ಏನೇನು ಮಾತಾಡಿದ್ರಿ ಅನ್ನೋದು ಸ್ಟೇಟ್ಮೆಂಟ್ ಕೂಡ ರಿಟರ್ನ್ ಆಗುತ್ತೆ. ಅಲ್ಲಿ ಟೈಪ್ ಮಾಡ್ಕೊಳ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ನಾಗರಾಜು ದರ್ಶನ್ ಎದುರಿ ಕೂತಿರೋನು, ಅವನು ದರ್ಶನ್ ಮ್ಯಾನೇಜರ್ ಆತ. ಅವ್ರ ಗ್ಯಾಂಗ್ ಎಲ್ಲ ಕೂತಿರೋದೆಲ್ಲ ಇದೆ ನೋಡಿ. ಈ ಕಡೆ ಫಸ್ಟ್ ಒನ್ ತಲೆ ಬಾಂಡ್ಲಿ ಆಗಿದೆಯಲ್ಲ, ಆ ಬಾಲ್ಡ್ ಇರ್ತಕ್ಕಂಥವ್ನು ವಿನಯ್, ಆ ಸ್ಟೋನಿ ಬ್ರೂಕ್ ಹೋಟೆಲ್ನ ಮಾಲೀಕ ಆತನ ಹೋಟೆಲ್. ನಮಗೆ ಇನ್ನೊಂದು ಎಕ್ಸೈಟಿಂಗ್ ಸುದ್ದಿ ಅಂದರೆ ಡಿ ಬಾಸ್ ಸಫಾರಿ ಅಂತ ಒಂದು ರೂಮ್ ಮಾಡಿದ್ದಾರೆ. ಯಾವಾಗಲೂ ದರ್ಶನ್ ಗ್ಯಾಂಗ್ ಯಾವಾಗಲೇ ನೀವು ಏನಾದರೂ ಇದೇ ಸ್ಟೋನಿ ಬ್ರೂಕ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ರೆ ಆ ಡಿ ಗ್ಯಾಂಗ್ ಸಫಾರಿ ಅನ್ನೋ ನೇಮ್ ಇದೆಯಲ್ಲ, ಆ ಒಂದು ಲೊಕೇಶನ್ ಇದೆಯಲ್ಲ, ಅಲ್ಲಿ ಕುತ್ಕೊಂಡು ಅವರು ಮಜಾ ಮೋಜು ಮಸ್ತಿಯನ್ನು ಮಾಡ್ತೋ ಜಾಗ. ಅಂದರೆ ಅವ್ರಿಗೆ ಎಷ್ಟು ರಾಜಾತಿಥ್ಯ ಸಿಗುತ್ತೆ. ಅದೊಂದು ಸಪ್ರೇಟ್ ಲೊಕೇಶನ್ ಅನ್ನೋ ರೀತಿ, ಅದು ಡಿ ಬಾಸ್ಗೆ ಮಾತ್ರ ಫಿಕ್ಸ್. ಇನ್ಯಾರು ಕೂಡ ಆ ಜಾಗದಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋ ಹಾಗಿಲ್ಲ ಅನ್ನೋ ರೀತಿಯಾಗಿರ್ತಕ್ಕಂಥ ಜಾಗ. ಅಂದರೆ ಎಂಥ ವೈಭವದ ರಾಜಾತಿಥ್ಯ ದರ್ಶನ್ಗೆ ಸಿಗ್ತಾ ಇತ್ತು ಅನ್ನೋದು ಅದ್ರ ಮುಖಾಂತರ ಗೊತ್ತಾಗುತ್ತೆ. ಇನ್ನೆರಡು ಫೋಟೋಸ್ಗಳು ನಿಮಗೆ ಗೊತ್ತೇ ಇದೆ, ಒಂದು ಕೈ ಮುಗಿದು ಬೇಡ್ಕೊಳ್ತಾ ಇರೋದು ರೇಣುಕಾಸ್ವಾಮಿ. ಇವೆಲ್ಲವೂ ಕೂಡ ಈಗ ಸಾಕ್ಷ್ಯಗಳಾಗಿ ಲಭ್ಯವಾಗಿರೋದು. ಒಟ್ಟಾರೆಯಾಗಿ 231 ಸಾಕ್ಷ್ಯಗಳು ದರ್ಶನ್ಗೆ ಕಂಟಕವಾಗ್ತಾ ಇರೋದು. ಯಾರು ಕೂಡ ಪಾರಾಗೋ ಮಾತೇ ಇಲ್ಲ ಕೇಸ್ನಲ್ಲಿ. ಆದರೆ ಬಡಪಾಯಿ, ನತದೃಷ್ಟ ಬಡವರು ಕೂಡ ಇದ್ದಾರೆ ಇದರಲ್ಲಿ. ಈ ಕೇಸ್ನಲ್ಲಿ ಆಕಸ್ಮಿಕವಾಗಿ ಬಂದು ಲಾಕಾದವರು ಅಂತ ಹೇಳ್ಬೋದು. ಅವರೆಲ್ಲರೂ ಕೂಡ ಅವ್ರನ್ನ ಪಾರು ಮಾಡೋ ಕೆಲಸಗಳು ಆಗಬೇಕು. ಅಂದರೆ ಅವ್ರು ಒಳ್ಳೆಯವರು ಅಂತ ಅಲ್ಲ, ಬಟ್ ಆದರೆ ಈ ಕೇಸ್ನಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಂದು ಲಾಕ್ ಆಗಿದ್ದಾರೆ, ಅಥವಾ ದರ್ಶನ್ಗೋಸ್ಕರ ಅವರು ಕೂಡ ಈ ಕೃತ್ಯವನ್ನು ಮಾಡಿದರು ಅಂತ ನಾವು ಪರಿಗಣಿಸೋದಾದರೂ ಅವ್ರ ಕುಟುಂಬಗಳ ನರಳಾಟ, ಅವ್ರ ಕುಟುಂಬಗಳ ಅನಾಥವಾಗಿರೋದು, ಜೊತೆಗೆ ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇರೋದು ಅವರೇ ಆಧಾರ ಸ್ತಂಭವಾಗಿದ್ದರು. ಜೊತೆಗೆ ರಾಘವೇಂದ್ರನ ತಾಯಿ ಅಗಲಿದ್ದು, ಜೊತೆಗೆ ತೀರ್ಕೊಂಡಿದ್ದು, ಜೊತೆಗೆ ಈ ಕಡೆ ನಾವು ಅನುಕುಮಾರ್ ಬಂದುಬಿಟ್ರೆ ಅನುಕುಮಾರ್ ಅವರ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು, ಈ ಥರದ ಅನೇಕ ಹೃದಯ ವಿದ್ರಾವಕ ಘಟನೆಗಳಿದ್ದಾವೆ. ಹೆಂಡತಿಯರು, ಮಕ್ಕಳು ಪರಿತಪಿಸ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ರೇಣುಕಾಸ್ವಾಮಿ, ಆತನ ಪತ್ನಿ ಗರ್ಭಿಣಿ. ಇವತ್ತೋ ನಾಳೆನೋ ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಶುಭ ಸುದ್ದಿ ಕೊಡ್ಬೋದು, ಆ ರೇಣುಕಾಸ್ವಾಮಿಯ ಮರುಹುಟ್ಟಾಗಲಿ ಅಂತ ಎಲ್ಲರೂ ಕೂಡ ಭಾವಿಸ್ತಾ ಇದ್ದಾರೆ. ಇತ್ತ ಈ ಪೈಶಾಚಿಕ ಕೃತ್ಯ, ಘನಘೋರ ಕೃತ್ಯ ಯಾವ ಮಟ್ಟಿಗಿತ್ತು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ ನಿಮಗೆ. ಹಾಗಾಗಿ ಈಗ ಸಿಕ್ಕಿರ್ತಕ್ಕಂಥ ಸಾಕ್ಷಿಗಳು, ಇನ್ನೂ ಹೊಡೆಯೋ ದೃಶ್ಯಗಳು, ವಿಡಿಯೋಗಳು ಇರಬಹುದು, ಅವು ಕೂಡ ವೈರಲ್ ಆಗಿಬಿಟ್ರೆ ಈ ಡಿ ಗ್ಯಾಂಗ್ನ ಕರಾಳ ಭಯಾನಕ ಬೆಚ್ಚಿ ಬೀಳುವ ಕ್ರೌರ್ಯ ಬಯಲಾಗುತ್ತೆ ಅನ್ನೋದು ಗೊತ್ತಾಗಬೇಕು. ಅದು ಭಾಳ ಜನರಿಗೂ ಗೊತ್ತಾದರೆ ಅದು ಒಳ್ಳೆಯದು ಅಂತ ನಾನು ಕೂಡ ಭಾವಿಸ್ತೀನಿ.
ಸ್ನೇಹಿತರೆ, ಏನಾಗುತ್ತೆ ನೋಡೋಣ. ಈ ಕೇಸ್ನಲ್ಲಿ ಇಷ್ಟಂತರೂ ಬಯಲಾಗಿದೆ. ಇನ್ನು ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ನಿಮ್ಮ ಅಭಿಪ್ರಾಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಂತಹ ಡಿ ಗ್ಯಾಂಗ್ ಕೃತ್ಯವನ್ನು ಕಂಡು ಕೇಳಿರದ ಈ ಕೃತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ. ಧನ್ಯವಾದ.